ಸ್ನೇಹಿತರೆ, ಸವೀಸ್ ಫುಡ್ಗೆ ಸ್ವಾಗತ. ನಾನು ಈ ದಿನ ಮಾಡ್ತಕ್ಕಂಥ ರೆಸಿಪಿ ಚಿಕನ್ ಬಿರಿಯಾನಿ. ಬನ್ನಿ, ಈ ರೆಸಿಪಿ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲಿಗೆ 2 ಗ್ಲಾಸ್ ಬಾಸುಮತಿ ರೈಸನ್ನು ತೊಗೊಂಡು ಕ್ಲೀನಾಗಿ ತೊಳೆದು 1-2 ತಾಸು ನೆನೆಸಿಡ್ರಿ. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಟ್ಲ ಕೊಬ್ಬರಿಯನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಳ್ರಿ. ಸ್ವಲ್ಪ ಕೊತ್ತಂಬರಿ, 1-2 ಹೆಚ್ಚಿದ ಈರುಳ್ಳಿ, 7ರಿಂದ 8 ಹಸಿಮೆಣಸಿನ್ಕಾಯಿ, 1-2ರಿಂದ 3 ಇಂಚು ಶುಂಠಿ, 1-2 ಟೊಮೆಟೊ, 5ರಿಂದ 6 ಬೆಳ್ಳುಳ್ಳಿನ ಸುಲಿದು ಇವನ್ನೆಲ್ಲ ಸೇರಿಸಿ ಒಂದು ಕಡಾಯಿಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ. ಟೊಮೆಟೊ ಬೇರೆ ಪೇಸ್ಟ್ ಮಾಡಿ ಇವನ್ನೆಲ್ಲ ಸೇರಿಸಿ ಬೇರೆ ಪೇಸ್ಟ್ ಮಾಡಿ ಇಟ್ಕೊಳ್ರಿ. ಇವನ್ನೆಲ್ಲ ಮಿಕ್ಸ್ ಮಾಡಿದ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮೆಟೊ ಪೇಸ್ಟ್, ಕೊಬ್ಬರಿಯನ್ನು ಸಣ್ಣಗೆ ರುಬ್ಬಿ ಮಾಡಿರ್ತಕ್ಕಂಥ ಹಾಲು, 1-2 ಸ್ಪೂನು ಕರ್ಡ್, ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಅರಿಶಿಣ, ಮತ್ತು ಖಾರ ಪುಡಿ ಎಷ್ಟು ಬೇಕಾಗುತ್ತೋ ಅಷ್ಟು ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಹಾಗೆ ಇದು ಕೊತ್ತಂಬರಿ ಕಾಳು ಮಸಾಲ, ಇದು ಗರಂ ಮಸಾಲ. ಇವನ್ನೆಲ್ಲ ಒಂದು ಕಡೆ ಜೋಡಿಸಿಟ್ಕೊಳ್ಳೋಣ. ಅರ್ಧ kg ಸ್ಕಿನ್ ಆರ್ ಸ್ಕಿನ್ಲೆಸ್ ಚಿಕನ್ ತೊಗೊಳ್ರಿ. ಇದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೋಗೋಣವಾ. ಬನ್ನಿ, ಮೊದಲು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಅದಕ್ಕೆ ಲವಂಗದ ಎಲೆ, ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, 1-2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಚಮಚದಲ್ಲಿ ಇದು ಮಾಡ್ತಾ ಅದಕ್ಕೆ ಕಲಸಿಟ್ಕೊಂಡಿರ್ತಕ್ಕಂಥ ಚಿಕನ್ನ ಉಪ್ಪು ಮತ್ತು ಅರಿಶಿನ ಕೂಡ ಹಾಕಿ ಕಲಸಿಟ್ಟಿರ್ತೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರೋಣ 2ರಿಂದ 3 ನಿಮಿಷ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮತ್ತೇನೇನು ಹಾಕಬೇಕು ಅಂತ ಹೇಳ್ತಾ ಬರ್ತೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ, ಸ್ವಲ್ಪ ಗರಂ ಮಸಾಲ, 1ರಿಂದ 1.5 ಸ್ಪೂನ್ ಖಾರ ಪುಡಿ, 1-2 ಸ್ಪೂನ್ ಮೊಸರು ಹಾಕೋಣ. ಆಮೇಲೆ 1-2 ಚಮಚ ಟೊಮೆಟೊ ಪೇಸ್ಟ್, ಆಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಅರ್ಧ ಬಟ್ಲ ತೆಂಗಿನ ಹಾಲನ್ನು ಇದಕ್ಕೆ ಹಾಕೋಣ. ಆಮೇಲೆ 1-2ರಿಂದ 3-4 ಪೀಸ್ ಟೊಮೆಟೊ ಹಾಕೋಣ. ಇದನ್ನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿರಲಿ. ಇದನ್ನು ಒಂದು 5ರಿಂದ 6 ನಿಮಿಷ ಬೇಯಿಸ್ಲಿಕ್ಕಿಟ್ಟು ಇನ್ನೊಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಸ್ವಲ್ಪ ಅದಕ್ಕೆ ಪುದೀನ ಎಲೆ, ಮೆಂತ್ಯ ಎಲೆ ಮತ್ತು ನಾವೇನೇನು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅರ್ಧ, ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಬರೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅರಿಶಿಣ, ಆಮೇಲೆ ರೈಸಿಗೆ ಬೇಕಾಗಿರ್ತಕ್ಕಂಥ ಉಪ್ಪು ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಚಿಕನ್ನಿಗೂ ನಾವು ಉಪ್ಪು ಹಾಕಿರ್ತೀವಲ್ವ, ಹಾಗಾಗಿ. ಮತ್ತು ಇದಕ್ಕೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋಣ. ಇನ್ನು ಅರ್ಧ ಸ್ಪೂನು ಕೊತ್ತಂಬರಿ ಕಾಳು ಪುಡಿಯನ್ನು ಹಾಕೋಣ. ಸ್ವಲ್ಪ ಚಿಟಿಕೆ ಅರಿಶಿಣ ಹಾಕೋಣ. ಆಮೇಲೆ ಲಿಂಬೆ ಹುಳಿ ರಸ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಆನಂತರ ಅದಕ್ಕೆ 2ರಿಂದ 3 ಹೆಚ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿಕಾಯಿ ಹಾಕೋಣ. ಇದಕ್ಕೆ ಒಂದು ಅರ್ಧ ಚಮಚ ಖಾರ ಪುಡಿ, ಆಮೇಲೆ ಉಳಿದಿರ್ತಕ್ಕಂಥ ಮೊಸರನ್ನು ಇದಕ್ಕೆ ಹಾಕಿ ಇದು ಬಿಸಿ ಆಗ್ತಾ ಇದೆ. ನಾನು ನೋಡ್ತಾ ಟೊಮೆಟೊ ರಸ ಇರುತ್ತಲ್ಲ ಅದನ್ನು 1-2-3 ಸ್ಪೂನ್ ಹಾಕಿ ಇವನ್ನೆಲ್ಲ ಹಾಕ್ಕೊಂಡ್ಮೇಲೆ ಮತ್ತೇನು ಉಳಿದಿದೆ ನೋಡ್ತಾ ಹೋದರೆ ನಾನು ರೆಡಿ ಮಾಡಿಟ್ಕೊಟ್ಟಿರ್ತಕ್ಕಂಥ ಕೊಬ್ಬರಿ ಹಾಲನ್ನು ಇದಕ್ಕೆ ಹಾಕೋಣ. ಆಮೇಲೆ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡೋಕ್ಕೆ ರೆಡಿಯಾಗಿ ಸ್ಪೂನ್ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ 1-2ರಿಂದ 3 ನಿಮಿಷ ಬೇಯಿಸ್ತಾ ಇರೋಣ. ಆನಂತರ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿಯಲ್ಲಿರ್ತಕ್ಕಂಥ ನೀರನ್ನು ಬಸಿದು ಪೂರ ಅಕ್ಕಿಯನ್ನು ಕುಕ್ಕರಿಗೆ ಹಾಕೋಣ. ಇನ್ನೊಂದು ಒಲೆ ಮೇಲೆ ಏನು ನಾವು ಚಿಕನ್ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಒಂದು ಸ್ವಲ್ಪ ನೀರು ಕಡಿಮೆ ಆಗಿ ಅರ್ಧ ಬೆಂದಿರುತ್ತೆ. ಅದನ್ನು ಕೂಡ ನಾವು ಕುಕ್ಕರಿಗೆ ಹಾಕೋಣ. ಆಮೇಲೆ 1 ಗ್ಲಾಸ್ ನೀರನ್ನು ಮಾತ್ರ ಅದಕ್ಕೆ ಹಾಕ್ರಿ. ಯಾಕಂದರೆ 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು ಜೊತೆಗೆ 1 ಗ್ಲಾಸ್ ಕೊಬ್ಬರಿ ಹಾಲನ್ನು ಹಾಕಿರ್ತೀವಿ. ಆಮೇಲೆ ಚಿಕನ್ ಬೆಂದಾಗ ಅದರಲ್ಲಿ ಒಂದು ಸ್ವಲ್ಪ ನೀರಿರುತ್ತೆ. ಹಾಗಾಗಿ ಇದನ್ನೆಲ್ಲ ಒಂದು ಕಟ್ಟಿಗೆ ಚಮಚದಿಂದ ಎಲ್ಲ ಮಿಕ್ಸ್ ಮಾಡಿ ರೈಸನ್ನು 2 ವಿಸಲ್ ಮಾತ್ರ
ಆಗೋ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. 2 ವಿಸಲ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿದ್ದೀನಿ. ವಾವ್, ನೋಡ್ರಿ ಹಾಕಿರ್ತಕ್ಕಂಥ ಎಲ್ಲ ಐಟಮ್ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆ ಘಮ ಅದನ್ನೆಲ್ಲ 5 ನಿಮಿಷ ಬಿಟ್ಟು ಕ್ಲೀನಾಗಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಅದರ ಜೊತೆ ರೆಡಿ ಮಾಡಿರ್ತಕ್ಕಂಥ ಚಿಕನ್ ಮಸಾಲ ಕೂಡ ಇಟ್ಟಿದ್ದೀನಿ. ಇವೆಲ್ಲ ಸೈಡ್ಸನ್ನು ಆನಿಯನ್ನು, ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ಇಟ್ಟು ಅದನ್ನು ಚೆನ್ನಾಗಿ ಗಾರ್ನಿಷ್ ಮಾಡಿ ಬಂದಿರ್ತಕ್ಕಂಥ ಅತಿಥಿಗಳಿಗೆ ಸರ್ವ್ ಮಾಡೋಣ.